ಮತ್ತೆ ಅವ್ರ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಒಕ್ಕಲೆಬ್ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂತಹ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟಾ ಜಮೀನು ಇರ್ಬೋದು, ಖಾಸಗಿ ಜಮೀನು ಇರ್ಬೋದು, ಅಂಥವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂಥದ್ದಾಗಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಅಧ್ಯಕ್ಷ ಒಂದೇ ನಿಮಿಷ ಹೇಳ್ತೇನೆ. ಅದಕ್ಕೆ ಕೊಡ್ತೇನೆ ಅಧ್ಯಕ್ಷ ಒಂದು ನಿಮಿಷ ಒಂದು ನಿಮಿಷ ಗ್ರಾಮ ಅರಣ್ಯದ ಬಗ್ಗೆ ಹೇಳಿದ್ದಾರೆ, ಹೇಳಿದ್ಮೇಲೆ ಹೇಳಿ ನೀವು. ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಹೇಳಿ ಅಧ್ಯಕ್ಷರೇ. ಇದಕ್ಕೆ ನಾನು ಬಹಳ ಇವತ್ತೇನು ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕಲೆಬ್ಬಿಸಿಲ್ಲ ಅಂತ. ಸಚಿವರೇ, ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ, ನಮ್ಮ ರೈತರನ್ನ 26 ಕುಟುಂಬಗಳನ್ನ ಖಾತೆ ಪಾಣಿ ಇದೆ, ನಾವು ತಾವು ಅನುಮತಿ ಕೊಟ್ಟರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ. ಅಧ್ಯಕ್ಷರೇ, ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಧ್ಯಕ್ಷರೇ. ಆದ್ರೆ ಸಚಿವರು ಬಹಳ ಪ್ರಬುದ್ಧರು, ಆದ್ರೆ ಬಡವರ ಅನ್ಯಾಯ ನಾನು ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು? ನಾನೊಬ್ಬ ಶಾಸಕ ಸ್ವಾಮಿ, ನಾನು ಕೂಡ ಬಹಳ ಇಲ್ಲ ಅಧ್ಯಕ್ಷರೇ, ಸುಳ್ಳು ಹೇಳ್ಬಾರ್ದಲ್ವಾ? ಇಲ್ಲ, ನಾನು ಒಬ್ಬನಿಗೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ನನ್ನ ನೋವು ನನಗೆ ಗೊತ್ತಿದೆ, ನನ್ನ ಬಡವರನ್ನು ಗೊತ್ತಿದೆ. ಬಡವರನ್ನ ನಿರ್ದಾಕ್ಷಿಣ್ಯವಾಗಿ ನೀವು ರಾತ್ರಿ ಜೇಸಿ ಬಿಟ್ಟು ಹೊರಗೆ ಹಾಕಿದ್ರಿ. ಇಲ್ಲಿ ಹೇಳ್ತೀರಿ ಏನು ಮಾಡಿಲ್ಲ ಅಂತ. ಆಯ್ತು ಅಧ್ಯಕ್ಷ, ಇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಮಂತ್ರಿ ಅವರೇ, ಗೌರವಾನ್ವಿತ ಸದಸ್ಯರು, ನನಗೆ ವಾಟ್ ಐ ಫೀಲ್ ನಿಮ್ಮ ಅಧಿಕಾರಿ ಈ ರೀತಿ ಯಾವ ಪ್ರಕರಣಗಳಿದಾವೆ ಅವು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ, ಇದು ಕರ್ನಾಟಕ ಅರಣ್ಯ ಕಾಯ್ದೆ 64 ADಯಲ್ಲಿ ಪ್ರೊಸೀಡಿಂಗ್ಸ್ ಮಾಡಿ, ನೋಟಿಸ್ ಇಶ್ಯೂ ಮಾಡಿ, ಹಿಯರಿಂಗ್ ಮಾಡಿ, ಆರ್ಡರ್ಸ್ ಪಾಸ್ ಆಗಿದೆ. ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು CFಗೆ ಅಪೀಲ್ ಹೋಗ್ಬೋದು, ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು. ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡೇ ಮಾಡಿದಂಥದ್ದು ನನ್ನ ಗಮನಕ್ಕೆ ಇದೆ. ಅವ್ರೇನ್ ಹೇಳ್ತಾ ಇದಾರೆ ಅಂತದ್ದು ಯಾವ್ದಾದ್ರು ಪ್ರಕರಣ ಇದೆ ನನ್ನ ಗಮನಕ್ಕೆ ತಂದ್ರೆ ಅವ್ರಿಗೆ ನಾನು ಮಾತಾಡ್ತೇನೆ. ಪರಿಭಾವಿತ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ, ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂಥದ್ದಿದೆ. RTCಯಲ್ಲಿ ಅದು ಅರಣ್ಯ ಅಂತಿದೆ. ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. ಯಾವುದು ಗ್ರಾಮ ಅರಣ್ಯ ಇರ್ಬೋದು, ಪ್ರೊಟೆಕ್ಟೆಡ್ ಅರಣ್ಯ ಇರ್ಬೋದು, ರಕ್ಷಿತ ಅರಣ್ಯ ಇರ್ಬೋದು, ಅನ್ಕ್ಲಾಸಿಫೈಡ್ ಅರಣ್ಯ ಇರ್ಬೋದು, ಯಾವುದೇ ಅರಣ್ಯ ಇದ್ರೆ FC ಮಾಡದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ, ಪರ್ಯಾಯ ಅವರಿಗೆ ಭೂಮಿ ಕೊಡದೆ, ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ. ಈ ನೆಲದ ಕಾನೂನಿದೆ, ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಡೀನ್ ಫಾರೆಸ್ಟ್ ಹೇಳಿದ್ದಾರೆ, ಡೀನ್ ಫಾರೆಸ್ಟ್ ಬಗ್ಗೆ ಇದೆ. ಡೀನ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ, ಗೋದಾವರ್ಮನ್ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನಿದೆ, ಅರಣ್ಯ ತರ ಇದ್ದಂಥದ್ದು ಡೀನ್ ಫಾರೆಸ್ಟ್ ಮಾಡಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯ್ತು. ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು. ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯ್ತು. ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ 10 ಲಕ್ಷ ಹೆಕ್ಟೇರ್ ಡೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂತು. ಆ 10 ಲಕ್ಷ ಹೆಕ್ಟೇರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ, ವಿಲೇಜ್ ಸೇರಿಸಿದ್ದಾರೆ, ಸರ್ಕಾರಿ ಶಾಲೆ ಸೇರಿಸಿದ್ದಾರೆ. ಈಗ ಪೂರ್ತಿ ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀನ್ ಫಾರೆಸ್ಟ್ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳಿದ್ದಾರೆ, ಕೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಮತ್ತೆ ನಾವು ಹೇಳಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ 3 ಲಕ್ಷ, ಕೊನೆಗೆ ಏನ್ ಬಂತು ಹಿಂದಿನ ಸರ್ಕಾರದಲ್ಲಿ 2022ರಲ್ಲಿ 3,30,000 ಡೀನ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ. ಆ 3,30,000 ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ 2022ರಲ್ಲಿ ಕೊಟ್ಟಿದ್ದಂಥದ್ದಿದೆ. ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ರೀಜನಲ್ ಅಂದ್ರೆ ವಿಭಾಗೀಯ ಮಟ್ಟದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ, ರಾಜ್ಯ ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು. ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡ್ಬೇಕಂದ್ರು ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು, ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದ್ದಾವೆ, ಊರಿನ ಸಮೀಪನೂ ಬಂದ್ಬಿಟ್ಟಿದೆ. ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ
ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ. ಕೋಲಾರದಲ್ಲಿ ಏನು 4,986 ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತಲೇ ಇಲ್ಲಿ ಕೊಟ್ಟಿದ್ದಿದೆ. ಈ ಪರಿಭಾವಿತ ಅರಣ್ಯ ಹೀಗೆ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದು ಪರಿಭಾವಿತ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ. ಅಂಥದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಕೋಲಾರಗೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಮಾಡಿದ್ರೆ ಎಲ್ಲಿ ಈ ರೀತಿಯಲ್ಲಿದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ. ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಇಡೀ ಮಲೆನಾಡಿನಲ್ಲಿ ಬೆಂಕಿ ಎತ್ತಿ ಉರಿತಾ ಇದೆ. ಸುಲಭ ಅಲ್ಲ. ಅವ್ರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ. ಜಂಟಿ ಸರ್ವೆ ಆಗಲಿಲ್ಲ, ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ, ಇವರು ನೋಟಿಫಿಕೇಶನ್ಗಳಾಗಿದೆ, ಊರು ಬೆಂಕಿ ಎತ್ತಿ ಉರಿತಾ ಇದೆ. ಇದನ್ನ ಪರಿಭಾವಿತ ಅರಣ್ಯ ಅಂತ ಮಾಡಿದವ್ರು ನೀವೇ ಇದ್ದೀರಿ. ಪರಿಭಾವಿತ 2022ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವುದು ವೆರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಬಂದು ಕೊಟ್ಟಿದ್ರಲ್ಲ ನೀವು. ಈಗ ಬಂದು ಮನೆ ನೋಡ್ಬೇಕಾಗಿತ್ತಲ್ಲ ಅವಾಗ, ಅಲ್ಲಿ ನೋಡಿದಿರ ಅವಾಗ? ಕೇಳಲಿಲ್ಲ ಸರ್. ಯಾಕೆ ತಪ್ಪಾಯ್ತು? ನಿಮ್ಮ ಅಧಿಕಾರಿಗಳು ಅಧಿಕಾರಿಗಳ ಪ್ರಶ್ನೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರಿಗಳು ಕೇಳಲಿಲ್ಲ. ಸರ್ಕಾರದಲ್ಲಿ ಇದ್ದೀರಾ ಅವಾಗ? ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅಷ್ಟ್ಬಿಟ್ಟು ಬೇರೆ ಏನಿಲ್ಲ. ಸಭಾಧ್ಯಕ್ಷರೇ, ಚರ್ಚೆಗೆ ತಪ್ಪು. ಇದನ್ನ ಡೀಟೇಲ್ ಪರಿಭಾವಿತ ಅರಣ್ಯ ಇದೆ, ಡೀಮ್ ಫಾರೆಸ್ಟ್ ಇದೆ, ತಪ್ಪಾಗಿ ಏನು ಕೊಟ್ಟಿದ್ದಾರೆ. ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ. ನೀವು ಮಾಡಿದಂತದ್ದು ನೀವೇನು ಕೊಟ್ಟಿದ್ದೀರಿ ಅದಕ್ಕೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಸಭಾಧ್ಯಕ್ಷರೇ, ಸಮೀಕ್ಷೆ ಮಾಡಬೇಕಂತ ತೀರ್ಮಾನ ಆಗಿದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ, ಇದು ಸುಮಾರು 50 ವರ್ಷ 100 ವರ್ಷದ ಸಮಸ್ಯೆ ಇದೆ. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂಥ ಕಷ್ಟದ ಇಲಾಖೆ ಮತ್ತೊಂದಿಲ್ಲ. ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದ್ರೊಳಗೆ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದು, ದವೆ ಅಂತ ಸೆಕ್ರೆಟರಿ ಇದ್ರು, ಈಗ ರಿಟೈರ್ ಆಗ್ಯಾರ ಅವರು. ಸರ್, ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅನ್ನುವಂಥ ಮೊದಲೇ ಮಾತು ಹೇಳಿದರು. ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ, ಬೇಕಾಬಿಟ್ಟಿಯಾಗಿ ಆಗಿದ್ದು ನಿಜ. ಅವ್ರ ಮಾತಿಗೆ ನಾನು ಒಪ್ಕೊತೇನೆ, ಇದ್ರಾಗ ರಾಜಕಾರಣ ಮಾಡೋದು ಬೇಡ. ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತ್ಕೊಂಡು ಒಂದಿಷ್ಟು ಡೀಮ್ಡ್ 30% ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾಬಿಟ್ಟಿಯಾಗಿ ಅದು ವಿಧಾನಸೌಧ ಡೀಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗುವಂಗಿಲ್ಲ. ಹಾಗಿದೆ. ನಾನು ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ, ಇದರೊಳಗೆ ರಾಜಕಾರಣ ಮಾಡೋದು ಬೇಡ. ಒಂದು ನಿಮಿಷ ಖರ್ಗೆ ಅವ್ರ ಬಗ್ಗೆ ಪ್ರೀತಿ ಭಾಳ ಆಯ್ತು, ಅದಕ್ಕೆ ಒಳ್ಳೆ ಬರ್ತದೆ ಸರ್. ಅಧ್ಯಕ್ಷ ಒಂದೇ ಸೆಕೆಂಡ್, ಒಂದು ನಿಮಿಷ ನೀನು ಅರಣ್ಯದ ಮಾತಾಡೋಕೆ ತಾನೆ, ನಾನು ಅದನ್ನ ಮಾತಾಡಕತ್ತೇನೆ. ಇದರೊಳಗೆ ರಾಜಕಾರಣ ಮಾಡೋದು ಬೇಡ ಸರ. ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ MLAಗಳನ್ನು ಸೇರಿಸಿ ತ್ವರಿತವಾಗಿ ಎವ್ರಿ ಮಂತ್ ಒಂದು ಮೀಟಿಂಗ್ ಮಾಡುವಂಥದ್ದಾಗಿ ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸೆಸ್ ಡೀಮ್ ಫಾರೆಸ್ಟ್ ಅಂತ ಏನಾಗಿದೆಯಲ್ಲ ಅದನ್ನು ತೆಗೆದ್ರೆ ಜನರ ಲವ್ಲಿಹುಡ್ಗೆ ಅನುಕೂಲ ಆಗುತ್ತೆ. ಅಧ್ಯಕ್ಷರೇ, ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಮಾನ್ಯ ಸಚಿವರ ಬಾಯಲ್ಲಿ ಕೇಳಿ ಖುಷಿ ಆಯಿತು. ನಾವು ಇದೇ ವಿಚಾರವಾಗಿ SIT ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು. ಆ ಸುತ್ತೋಲೆ, ಇದು ಬರೀ ಸುತ್ತೋಲೆ ಇದೆ, ನಮ್ಮ ಜೀವ ಬಂದರೆ ನಮಗೆ ಫ್ರೀ ಹ್ಯಾಂಡ್ ಇರುತ್ತೆ, ನಾವು ಮಾಡ್ಬೋದು ಅನ್ನೋದನ್ನು ಅಲ್ಲಿರತಕ್ಕಂಥ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು. ದಯವಿಟ್ಟು ಅಧಿಕಾರಿಗಳಿಗೆ ತಾವು ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಶಾಸಕರು ಹೇಳಿದಾಗೆ ಪಾಟೀಲ್ ಸರ್ ಹೇಳಿದ್ರು, ಎಲ್ಲ ಶಾಸಕರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋಕ್ಕೆ ಹೇಳಿ, ಮರುಪರಿಶೀಲನೆ ವಿಚಾರದಲ್ಲಿ. ಸರ್ ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಡೀಮ್ಡ್ ಫಾರೆಸ್ಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ. ಇದರ ಹಿಂದೆ ಬಹಳ ಸಫರ್ ಪಟ್ಟಂತವ್ರು ನಾವೆಲ್ಲರೂ ಕೂಡ. ಮಾನ್ಯ ಸಚಿವರೇ ಹೇಳಿದಂತೆ ನಮ್ಮ ಸರ್ಕಾರ ಇದ್ದಾಗಲೇ
3,30,000 ಹೆಕ್ಟೇರ್ ಪ್ರದೇಶವನ್ನ ಡೀಮ್ಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟ್ ಕೊಟ್ಟಿದ್ದು. ಆಯ್ತು, ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ವಿ. ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದೇನಂತ ಕೇಳಿದ್ರೆ, ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನ್ನೋರು ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ. ಅದಕ್ಕೊಂದು ಆ್ಯಪ್ ಅನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು. ನಿಮ್ಮ ಈ ಅರಣ್ಯ ಇಲಾಖೆನವರು ನಮ್ದು ಆ್ಯಪ್ ಬಂದಿದೆ, ಅದಿನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಯಮಾಡಿ ಈ ಆ್ಯಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ. ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಅಂತ ಎಷ್ಟು ವರ್ಷ ಹೇಳೋದು? ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿರಾಗುತ್ತೆ. ನಾವು KDP ಸಭೆಯಲ್ಲಿ ಉಳಿದಂತ ಎಲ್ಲ ಸಭೆಗಳಲ್ಲಿ ಪದೇ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಇನ್ನು ಆ್ಯಪ್ ಬರಲಿಲ್ಲ ಸರ್, ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ. ದಯಮಾಡಿ ಆ ಆ್ಯಪ್ ಅನ್ನು ಬಿಡುಗಡೆ ಮಾಡಿ, ಜಂಟಿ ಸರ್ವೆನ ಬೇಗ ಬಿಡುಗಡೆ ಮಾಡಿ, ಅದನ್ನ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಶಾಸಕರುಗಳ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ, ನಾವು ಅದನ್ನು ಸ್ಪಷ್ಟ ಮಾಡ್ತೇವೆ ಸರ್ವೆ ನಂಬರ್ ಬೇಕೋ ಬೇಡೋ ಅಂತ. ಅವಾಗ ಇದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಲಾಸ್ಟ್ ಕ್ಲಾರಿಫಿಕೇಶನ್. ಸಭಾಧ್ಯಕ್ಷರೇ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಅಷ್ಟರವರೆಗೆ ಯಾವುದೇ ಒಕ್ಕಲೆಬ್ಬಿಸುವುದು ಬೇಡ. ಅಷ್ಟರವರೆಗೆ ಅಧ್ಯಕ್ಷರೇ, ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಸಚಿವರು ಏನ್ ಹೇಳಿದ್ದಾರೆ ಅದು ಮಾಡ್ಲಿ, ಬಹಳ ಸಂತೋಷ ಅಧ್ಯಕ್ಷರೇ. ಅದಕ್ಕೆ ಸಚಿವರು ಧನ್ಯವಾದಗಳು. ಅಧ್ಯಕ್ಷರೇ, ಗ್ರಾಮ ಅರಣ್ಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ನೋಡಿ. ನೀವು ನೋಟಿಫಿಕೇಶನ್ ಮಾಡಿಕೊಂಡ್ಬಿಟ್ರೆ ಅಲ್ಲ. ನನ್ನ ಗ್ರಾಮ ಅರಣ್ಯದಲ್ಲಿ ಸಂಪೂರ್ಣವಾಗಿ ಯಾವ ಗ್ರಾಮದಲ್ಲಿ 50 ಎಕರೆ ಗ್ರಾಮ ಅರಣ್ಯ ಇದೆ, 50 ಎಕರೆ ಮಂಜೂರಾಗ್ಬಿಟ್ಟಿದೆ. 50 ಎಕರೆ ನೀವು ಸ್ವಾಧೀನದಲ್ಲಿಲ್ಲ. ಆ ಬಗ್ಗೆ ಅದಕ್ಕೆ ಕೇಳ್ಬಿಡ್ತೀನಿ ಕ್ವಶನ್. ಆ ಬಗ್ಗೆ ಗ್ರಾಮ ಅರಣ್ಯದ ಬಗ್ಗೆ ಯಾವ ಕ್ರಮ ತಗೊಳ್ತೀರಾ? ಒಂದು ಮೀಟಿಂಗ್ ಮಾಡಿ ಒಟ್ಟಿಗೆ ಆನ್ಸರ್ ಮಾಡಿಸ್ಬಿಡಿ. ಈಗಾಗಲೇ ಗ್ರಾಮ ಅರಣ್ಯದ ಬಗ್ಗೆನೂ ಹೇಳಿದ್ದೇನೆ. ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ 29 ಅಡಿಯಲ್ಲಿ ಗ್ರಾಮ ಅರಣ್ಯ ಅಂತೇಳಿ ಹಿಂದೆ ಮಾಡಿದ್ದಾರೆ. RTCಯಲ್ಲಿ ಅರಣ್ಯ ಅಂತಿದೆ. ಒಂದ್ಸಲ ಅರಣ್ಯ ಅಂತಿದ್ರೆ ಅದಕ್ಕೆ ಬೇರೆ ಯಾವುದೇ ಅರಣ್ಯೇತರ ಕೆಲಸಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ FC ಮಾಡಬೇಕಾಗ್ತದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಾಗತ್ತೆ ಅಂತ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಹೇಳಿದಿರಿ, ಮೇಡಮ್ ಹೇಳಿದ್ರು ನೀವು SIT ಸಪರೇಟ್, SITಗೆ ಇದಕ್ಕೆ ಸಂಬಂಧ ಇಲ್ಲ. SIT ಯಾವುದಾದ್ರೂ ಅದೇ ಡೀಮ್ಡ್ ಫಾರೆಸ್ಟ್ಗೆ ಈಗಾಗಲೇ ನಾವು ಸಮಿತಿ ಮಾಡಿದ್ದೇವೆ. ಕೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೇವೆ. 6 ತಿಂಗಳ ಒಳಗಾಗಿ ಸಂಪೂರ್ಣ 3,30,000 ಹೆಕ್ಟರ್ ಏನೇನು ಇದೆ ಎಲ್ಲ ವರದಿ ಕೊಡಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಎಲ್ಲ ಶಾಸಕರಿಗೆ ತಾವು ಸರ್ವೆ ನಂಬರ್ ವೈಸ್ ಕೊಡಬೇಕು ಅಂತ ಹೇಳಿದ್ದೀರಿ. ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ, ಸುತ್ತೋಲೆಯಲ್ಲಿ ಹಾಕಿದ್ದೇವೆ. ಏನು ನಮ್ಮ ವರದಿ ತಯಾರಾಗ್ತದೆ ಈ ವರದಿ KDPಯಲ್ಲಿ ಪ್ಲೇಸ್ ಮಾಡಿ ಅಂತ ಹೇಳಿದ್ದೇವೆ. ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ನಾವು ಮೀಟಿಂಗ್ ಮಾಡ್ತೀವಿ, ತ್ರೈಮಾಸಿಕ ಮೀಟಿಂಗ್, ಆ ಸಭೆಯಲ್ಲಿ ಇಕ್ಕಿ ಎಲ್ಲ ಶಾಸಕರ ಜೊತೆಯಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಆಗಲಿ. ಚರ್ಚೆ ಆಗಿ ಫೈನಲ್ ಅಂತಿಮವಾಗಿ ತಂದ್ರೆ ಯಾವ್ದು 3,30,000 ಹೆಕ್ಟರಲ್ಲಿ ಯಾವುದು ನಾವು ಡಿಲೀಟ್ ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ, ಬಿಟ್ಟು ಬೇರೆದು ನಾವು ಕಂದಾಯ ಇಲಾಖೆ ವತಿಯಿಂದ 3,30,000 ಹೆಕ್ಟರ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಜಮೀನು ತಗೊಂಡು ಮಾಡಿಬಿಟ್ರೆ, ಸುಪ್ರೀಂ ಕೋರ್ಟ್ಗೆ ಕೊಟ್ಬಿಟ್ರೆ ಮುಗಿದೋಗುತ್ತೆ. ಅಧ್ಯಕ್ಷರೇ